ಹಲೋ ಫ್ರೆಂಡ್ಸ್, ಕಲಬುರಗಿ ಮಹಾಜನತೆಗೆ ಒಂದು ಸಂತೋಷದ ವಿಷಯವೆಂದರೆ ನವೆಂಬರ್ 22ರಂದು ಅಧಿಕೃತವಾಗಿ ಕಲಬುರಗಿ ವಿಮಾನ ನಿಲ್ದಾಣವು ಉದ್ಘಾಟನೆಗೊಂಡಿರುತ್ತದೆ. ಉದ್ಘಾಟನೆಯಾದ ಬಳಿಕ ವಾರಕ್ಕೆ 3 ಬಾರಿಯಂತೆ ಸ್ಟಾರ್ ಏರ್ಲೈನ್ಸ್ನವರು ಒಂದು ವಿಮಾನದ ಸಂಪರ್ಕವನ್ನು ಕಲ್ಪಿಸಿದ್ದಾರೆ. ಕಲಬುರಗಿಯಿಂದ ಬೆಂಗಳೂರಿಗೆ ತೆರಳಬೇಕಾದರೆ ನಾವು ಆ ವಿಮಾನದಲ್ಲಿ ಪ್ರಯಾಣಿಸಲು ಬೇಕಾಗಿರತಕ್ಕಂಥ ಟಿಕೆಟನ್ನು ಹೇಗೆ ಪಡೆದುಕೊಳ್ಬೇಕು ಅಂತಕ್ಕಂಥ ಒಂದು ಪ್ರಶ್ನೆ ಮೂಡುತ್ತದೆ. ಅದನ್ನು ಪಡೆಯಲು ನಾವು ಸ್ಟಾರ್ ಏರ್ ಕೌಂಟರ್ನಿಗೆ ಹೋಗಬೇಕು, ಇಲ್ಲವಾದರೆ ಒಂದು ಏಜೆಂಟರ ಮೂಲಕ ನಾವು ಟಿಕೆಟನ್ನು ಬುಕ್ ಮಾಡಬೇಕಾಗ್ತದೆ. ಇವೆಲ್ಲ ತಾಪತ್ರಯಗಳನ್ನು ಹೊಡೆದಾಡಿಸ್ಬೇಕು ಅಂತಂದರೆ ನಾವು ಮನೆಯಲ್ಲೇ ಕುಳಿತುಕೊಂಡು ಈ ಒಂದು ಏರ್ ಟಿಕೆಟನ್ನು ಕೂಡ ಬುಕ್ ಮಾಡ್ಬೋದು. ಅದನ್ನು ಹೇಗೆ ಬುಕ್ ಮಾಡಬೇಕು ಅನ್ನೋದನ್ನು ಈ ಒಂದು ಕಿರು ವಿಡಿಯೋದಲ್ಲಿ ನಾವೆಲ್ಲರೂ ತಿಳ್ಕೊಳ್ಳೋಣ. ಹಾಗಿದ್ರೆ ತಡಬೇಕೆ, ಈಗಲೇ ಅದರ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಮೊಬೈಲ್ನ ಒಂದು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡೋಣ. ಆ ಕ್ರೋಮ್ ಬ್ರೌಸರ್ನಲ್ಲಿ ಸ್ಟಾರ್ ಏರ್ ಎಂದು ಟೈಪ್ ಮಾಡೋಣ. ಸ್ಟಾರ್ ಏರ್ ಎಂದು ಟೈಪ್ ಮಾಡಿದಾಗ ಸ್ಟಾರ್ ಏರ್ನವರ ಒಂದು ಅಧಿಕೃತ ವೆಬ್ಸೈಟ್ ಓಪನ್ ಆಗುತ್ತದೆ. ಅದರಲ್ಲಿ ಬುಕ್ ಎ ಫ್ಲೈಟ್ ಅಂತಿದೆ. ಅಲ್ಲಿ ನಾವು ರೌಂಡ್ ಟ್ರಿಪ್ಪು, ಒನ್ ವೇ ಟ್ರಿಪ್ಪು ಮತ್ತು ಮಲ್ಟಿ ಸಿಟಿ ಟ್ರಿಪ್ ಅಂತಕ್ಕಂಥ ಒಂದು ಟಿಕೆಟನ್ನು ಬುಕ್ ಮಾಡಬಹುದು. ಮೊದಲಿಗೆ ಫ್ರಾಮ್ ಅಂತಿದೆ. ಫ್ರಾಮ್ ಅಂದರೆ ಮೊದಲೇ ನಾವು ಕಲಬುರ್ಗಿ ಎಂದು ಸೆಲೆಕ್ಟ್ ಮಾಡೋಣ. ನಂತರದಲ್ಲಿ ಟುವರ್ಡ್ಸ್ ಅಂತಂದಾಗ ಟು ಬೆಂಗಳೂರು ನಾವು ಕ್ಲಿಕ್ ಮಾಡೋಣ. ನಂತರದಲ್ಲಿ ಡಿಪಾರ್ಚರ್ ಡೇಟ್ ಇದೆ. ಡಿಪಾರ್ಚರ್ ಡೇಟ್ ನಮಗೆ ಬೇಕಾಗಿರ್ತಕ್ಕಂಥ ದಿನಾಂಕವನ್ನು ಇಲ್ಲಿ ನಮೂದಿಸೋಣ. ನಾನು ಜನವರಿ 24 ನಾನು ನಮೂದಿಸ್ತಾ ಇದ್ದೇನೆ. ರಿಟರ್ನ್ ಡೇಟ್ ಇರುವುದಿಲ್ಲ. ಪ್ಯಾಸೆಂಜರ್ ಸಂಖ್ಯೆ 1 ಅಂತಿದೆ. ಸೊ ಪ್ರೊಮೋ ಕೋಡ್ ಏನಾದರೂ ಇದ್ದರೆ ನೀವು ಅದನ್ನು ಟೈಪ್ ಮಾಡ್ಬೋದು. ಈಗ ನಾನು ಫ್ಲೈಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಆದ ನಂತರ ಅದು ಪ್ರಯಾಣಿಕರ ವಿವರವನ್ನು ಕೂಡ ಕೇಳುತ್ತದೆ. ಇಲ್ಲಿ ಸೀಟ್ಗಳ ಲಭ್ಯತೆ ಮತ್ತು ಯಾವ ಟಿಕೆಟ್ ಬೇಕು ಅಂತಕ್ಕಂಥ, ಯಾವ ಒಂದು ಹಣದ ಟಿಕೆಟ್ ಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಇನ್ಫಾರ್ಮೇಷನ್ ಇರ್ತದೆ. ಇಲ್ಲಿ ನೋಡಬಹುದು ಎಡಬದಿಯಲ್ಲಿ ಗುಲ್ಬರ್ಗ ಟು ಬ್ಯಾಂಗ್ಳೂರ್. ಸೊ 1 ಗಂಟೆ 55 ನಿಮಿಷಕ್ಕೆ ನಾನ್ ಸ್ಟಾಪ್ ಆಗಿ ಹೋಗ್ತಕ್ಕಂಥದ್ದು, 2 ಗಂಟೆ 55 ನಿಮಿಷಕ್ಕೆ ಬೆಂಗಳೂರನ್ನು ತಲುಪ್ತಕ್ಕಂಥದ್ದು. ಇಲ್ಲಿ 3 ರೀತಿಯ ಟಿಕೆಟ್ಗಳು ಲಭ್ಯವಿರುತ್ತವೆ. ಒಂದು ಸ್ಟಾರ್ ರೆಗ್ಯುಲರ್, ಸ್ಟಾರ್ ಕಂಫರ್ಟ್, ಸ್ಟಾರ್ ಫ್ಲೆಕ್ಸಿ ಅಂತೇಳಿ. ಇದರಲ್ಲಿ ನಾವು ಉಡಾನ್ ಯೋಜನೆಯಲ್ಲಿ ನಾವು ಏನಾದರೂ ಪ್ರಯಾಣ ಮಾಡಬೇಕಾಗಿದ್ರೆ, ಉಡಾನ್ ಅಂದರೆ ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು, ಉಡೇ ದೇಶಕ್ಕೆ ಆಮ್ ನಾಗರಿಕ ಅನ್ನೋದು ಪ್ರತಿಯೊಬ್ಬ ಜನಸಾಮಾನ್ಯ ಕೂಡ ಒಂದು ವಿಮಾನದಲ್ಲಿ ಪ್ರಯಾಣ ಮಾಡಲು ಎಂದು ಕೇಂದ್ರ ಸರ್ಕಾರದ ಯೋಜನೆ ಇದಾಗಿದ್ದು, ಇದರಲ್ಲಿ ನಾನು ಈಗ ಸ್ಟಾರ್ ರೆಗ್ಯುಲರ್ ಅಂದರೆ 2849 ರೂಪಾಯಿ ಟಿಕೆಟ್ನ ಬೆಲೆಯನ್ನು ನಾನು ಕ್ಲಿಕ್ ಮಾಡಿದ್ದೇನೆ. ಇಲ್ಲಿ ಬಲಭಾಗದಲ್ಲಿ ಒಂದು ಕಂಡೀಷನ್ ಸಪ್ಲೈ ಇರ್ತದೆ, ಆ ಎಕ್ಸೆಪ್ಟ್ ಮಾಡ್ಕೊಳ್ಬೇಕು. ಎಕ್ಸೆಪ್ಟ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಹೇಳಿಸಿ ನಾನು ಎಕ್ಸೆಪ್ಟ್ ಆದ ನಂತರ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಈಗ ಒಂದು ಪ್ಯಾಸೆಂಜರ್ ಅಂದರೆ ಪ್ರಯಾಣಿಕರ ವಿವರಗಳನ್ನು ಕೇಳ್ತದೆ. ಅದನ್ನು ಕೂಡ ನಾವು ಮೊದಲಿಗೆ ಮ್ಯಾಂಡೇಟರಿ ಆಗಿ ಫಿಲ್ ಮಾಡಬೇಕು. ಮೊದಲಿಗೆ ಟೈಟಲ್ ಅಂತಿದೆ, ಮಿಸ್ಟರ್, ಮಿಸಸ್ ಮತ್ತು ಮಿಸ್ ಅಂತಿದೆ. ಸೊ ಮಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಈಗ ನನ್ನ ಹೆಸರನ್ನು ಇಲ್ಲಿ ನಾನು ಟೈಪ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಈಗಾಗಲೇ ಟೈಪ್ ಮಾಡಿದ್ದೇನೆ. ಅದೇ ರೀತಿ ಕೊನೆ ಹೆಸರನ್ನು ಕೂಡ ನಾವು ಟೈಪ್ ಮಾಡಬೇಕು. ಸರ್ನೇಮ್ ಏನಾದರೂ ಇದ್ದರೆ ಅದನ್ನು ಕೂಡ ನಾವು ಟೈಪ್ ಮಾಡಬೇಕು. ಟೈಪ್ ಮಾಡಿದ ನಂತರ ಈಗ ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ಮ್ಯಾಂಡೇಟ್ರಿ ಇರ್ತದೆ. ಸೊ ಡೇಟ್ ಆಫ್ ಬರ್ತನ್ನು ನಾನು ಇಲ್ಲಿ ಎಂಟ್ರಿ ಮಾಡ್ತಾ ಇದ್ದೀನಿ. ಸೊ ಈಗ ನಾನು ನನ್ನ ಡೇಟ್ ಆಫ್ ಬರ್ತನ್ನು ಕೂಡ ಇಲ್ಲಿ ತುಂಬ್ತಾ ಇದ್ದೀನಿ. ಸೊ ಇದಾದ ನಂತರ ಮುಂದೆ ನಮ್ಮ ಒಂದು ಇಮೇಲನ್ನು, ಏಕೆಂದರೆ ಇಮೇಲ್ ಇದ್ದಾಗ ನಮ್ಮ ಒಂದು ಟಿಕೆಟ್ ಬುಕ್ ಆಗಿರ್ತಕ್ಕಂಥದ್ದು ಅಲ್ಲಿ ಇನ್ಫಾರ್ಮೇಷನ್ ಬರುತ್ತೆ, ಅಲ್ಲಿ ನಮಗೆ ಮೆಸೇಜ್ ಬರ್ತದೆ. ಹಾಗಾಗಿ ನಾವು ಕಂಪಲ್ಸರಿಯಾಗಿ ನಾವು ಒಂದು ಇಮೇಲನ್ನು ತುಂಬಲೇಬೇಕು. ಇಮೇಲ್ ಆದ ನಂತರ ನಾವು ನಮ್ಮ ಒಂದು ಮೊಬೈಲ್ ಸಂಖ್ಯೆಯನ್ನು ಕೂಡ ನಾವು ಇಲ್ಲಿ ಭರ್ತಿ ಮಾಡಬೇಕಾಗುತ್ತೆ. ಸೊ ಭರ್ತಿ ಮಾಡೋಣ. ಈಗ ಮೊಬೈಲ್ ಸಂಖ್ಯೆಯನ್ನು ಕೂಡ ನಾನಿಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ಸರಿ, ತಪ್ಪಾಗಿದೆ. ಇನ್ನೊಂದು ಬಾರಿ ನಾನು ಸರಿಯಾಗಿ ತುಂಬ್ತಾ ಇದ್ದೀನಿ. ಈಗ ಇನ್ನೊಮ್ಮೆ ನಮ್ಮ ಹೆಸರನ್ನು ಬರೆದ ನಂತರ ಡೇಟ್ ಆಫ್ ಬರ್ತ್ ಫಿಲ್ ಮಾಡಿದ ನಂತರ ನಮ್ಮ ಇಮೇಲ್ ಸಂಖ್ಯೆಯನ್ನು ಕೂಡ ಜಿಮೇಲ್ ಹಾಕೋಣ. ನಂತರದಲ್ಲಿ ಮೊಬೈಲ್ ನಂಬರನ್ನು ಇಲ್ಲಿ ನಾವು ನಮೂದಿಸೋಣ. ಮೊಬೈಲ್ ನಂಬರನ್ನು ನಾನು ನಮೂದಿಸ್ತಾ ಇದ್ದೀನಿ.
ಯಾಕೋ ಸರಿ ಆಗ್ತಾ ಇಲ್ಲ. ಇನ್ನೊಂದು ಬಾರಿ ನಾವು ನೋಡೋಣ. ಹೀಗೆ ಮೊಬೈಲ್ ನಂಬರನ್ನು ನಾನು ನಮೂದಿಸಿದ್ದೇನೆ. ನಮೂದಿಸಿದ ನಂತರ ಇಲ್ಲಿ ಸೆಂಡ್ ಮೀ ಫ್ಲೈಟ್ ರಿಮೈಂಡರ್ ವಾಯಾ SMS ನಲ್ಲಿ ಬರುತ್ತೆ ಮತ್ತು ನಮಗೆ ಮೇಲ್ನಲ್ಲಿ ಕೂಡ ಮೆಸೇಜ್ ಬರುತ್ತದೆ. ಹಾಗಾಗಿ ಇಲ್ಲಿ ಕಂಟಿನ್ಯೂ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಕ್ರಿಯೇಟಿಂಗ್ ಬುಕ್ಕಿಂಗ್ ಅಂತ ಹೇಳ್ತಾ ಇದೆ. ಈಗ ನಮಗೆ ಮುಂದಿನ ಪ್ರೊಸೀಜರ್ಗೆ ಇದು ಅಡಿಯಾಗ್ತದೆ. ಅಂದರೆ ಮುಂದೆ ನಮಗೆ ಯಾವ ಸೀಟ್ ಬೇಕು ಅಂತಕ್ಕಂಥ ವಿವರವನ್ನು ಕೇಳ್ತದೆ. ಸೊ ಕಂಪ್ಲೀಟಿಂಗ್. ಈಗ ಈ ಒಂದು ವಿವರದಲ್ಲಿ ನಾವು ಏನು ನೋಡ್ತದೆ, ನಮ್ಮ ಹೆಸರು ಆಲ್ರೆಡಿ ಪ್ರಿಂಟ್ ಆಗಿದೆ. ನಂತರದಲ್ಲಿ ನಮ್ಗೆ ಯಾವ ಸೀಟ್ ಬೇಕು ಅಂತಕ್ಕಂಥ ಆಯ್ಕೆ ಇರ್ತದೆ. ಈ ಸೀಟ್ಗಳಲ್ಲಿ ನಮಗೆ ಆ ಪ್ರತ್ಯೇಕವಾಗಿರ್ತಕ್ಕಂಥ ಸೀಟಿಗೆ ಪ್ರತ್ಯೇಕವಾದ ಹಣ ಇರ್ತದೆ. ಹಾಗಾಗಿ ನಾವು ಎನಿ ಸೀಟ್ ಅಂತ ಹೇಳಿಸಿ ಸೆಲೆಕ್ಟ್ ಮಾಡಿದ್ದೇ ಆದರೆ ನಮಗೆ ಉಡಾನ್ ಸ್ಕೀಮ್ನಲ್ಲಿ ಇರ್ತಕ್ಕಂಥ ಒಂದು ಸೀಟುಗಳು ದೊರೀತವೆ. ಹಾಗಾಗಿ ಇಲ್ಲಿ ನಾನು ಎನಿ ಸೀಟ್ ಅಂತ ಹೇಳಿಸಿ ನಾನು ಕ್ಲಿಕ್ ಮಾಡಿದ್ದೀನಿ. ಎನಿ ಸೀಟ್ ಅಂದರೆ ಯಾವುದೇ ಸೀಟನ್ನು ಇಲ್ಲ ಆಗ್ಬೋದು. ಸೊ ಹಾಗಾಗಿ ನಿಮಗೆ ಬೇರೆದು ಸೀಟುಗಳು ಬೇಕಾಗಿದ್ದರೆ ಆ ಸೀಟ್ ಮೇಲೆ ಕ್ಲಿಕ್ ಮಾಡಿದಾಗ ಅದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಹಣವನ್ನು ನೀವು ಭರಿಸಬೇಕಾಗ್ತದೆ. ಇದಾದ ನಂತರ ನಾನು ಈಗ ಮುಂದಿನ ಹಂತ ಹಣವನ್ನು ಕಟ್ತಕ್ಕಂಥದಕ್ಕೆ ಪೇ ನೌ ಅಂತ ಹೇಳ್ತಾ ಇದ್ದೀನಿ. ಸೊ ಪೇ ನೌ ಅಂತಂದಾಗ ನಮ್ಮ ಹಣವನ್ನು ನಮ್ಮ ಒಂದು ಡೆಬಿಟ್ ಕಾರ್ಡ್ಗಳಿಂದಾಗಿರಲಿ ಅಥವಾ ಇಲ್ಲಿ ನೋಡಿ, ಈಗ ನೋಡ್ತಿರ್ಬೋದು ನನ್ನ ಒಂದು ರಿಸರ್ವೇಷನ್ ಅಮೌಂಟು 2849 ರೂಪಾಯಿ ಮತ್ತು ಕನ್ವೆನ್ಸ್ ಫೀ 225, ಒಟ್ಟು 3074 ನಾನು ಈಗ ಪೇ ಮಾಡ್ತಾ ಇದ್ದೀನಿ. ನೋಡಿ, ಪೇ ಬೈ ಕ್ರೆಡಿಟ್ ಆ್ಯಂಡ್ ಡೆಬಿಟ್ ಕಾರ್ಡ್ ಅಂತಿದೆ. ಹೀಗೆ ನಾವು ಮುಂದುವರೆದಿದ್ದೇ ಆದರೆ ಇಲ್ಲಿ ಸೂಚಿಸಿರ್ತಕ್ಕಂಥ ಒಂದು ಕಾರ್ಡು ನಿಮ್ಮ ಇಲ್ಲಿ ನೋಡಿ ಕನೆಕ್ಷನ್ ವಿತ್ ಪೇ ಯು ಅಂತ ಬರುತ್ತೆ. ಹಾಗಾಗಿ ನಮ್ಮ ಒಂದು ಕಾರ್ಡ್ ಯಾವುದು ಅಥವಾ ನಮ್ಮ ಒಂದು ಇ ವ್ಯಾಲೆಟ್ ಇರ್ಬೋದು, ಪೇಟಿಎಮ್ ಇರ್ಬೋದು, HDFC ಬ್ಯಾಂಕ್, ಪೇಜ್ ಆ್ಯಪ್ ಇರ್ಬೋದು, ನೆಟ್ ಬ್ಯಾಂಕಿಂಗ್ UPI ಆಗಿರ್ಬೋದು, ಯಾವುದಾದ್ರೂ ಒಂದರಿಂದ ನಾವು ಹಣವನ್ನು ಪೇ ಮಾಡೋಣ. ಉದಾಹರಣೆಗೆ ನಾನು ಕ್ರೆಡಿಟ್ ಕಾರ್ಡ್ ಅಥವಾ ಒಂದು ಡೆಬಿಟ್ ಕಾರ್ಡನ್ನು ಕ್ಲಿಕ್ ಮಾಡಿದ್ದೀನಿ. ಸೊ ಕಾರ್ಡ್ ನಂಬರನ್ನು ಹಾಕಬೇಕು. ಈ ಕಾರ್ಡ್ ನಂಬರ್ ನಿಮ್ಮ ಒಂದು ಕಾರ್ಡ್ ಏನಾದರೂ ಇದ್ದಿದ್ದೇ ಆದರೆ ಅದರ ಕಾರ್ಡನ್ನು ಕೂಡ ನೀವು ಮೆನ್ಷನ್ ಮಾಡಿ 16 ಅಂಕೆದ್ದು. ಸೊ ಮೆನ್ಷನ್ ಮಾಡಿದ ನಂತರ ಅದರ ಎಕ್ಸ್ಪೈರಿ ಡೇಟನ್ನು ಹಾಕಿ ಅಂದಾಜು ಮೇಲೆ ನಾನು ಹಾಕ್ತಾ ಇದ್ದೀನಿ. ಸೊ ಎಕ್ಸ್ಪೈರಿ ಡೇಟ್ ಆದ ನಂತರ ಅದಕ್ಕೆ ಇರ್ತಕ್ಕಂಥ CVV ಅನ್ನು ಹಾಕಿ ಆ ಕಾರ್ಡ್ ಮೇಲೆ ಇರ್ತಕ್ಕಂಥ ಹೆಸರು ಏನಿದೆ ಅದನ್ನೇ ಕೂಡ ಇಲ್ಲಿ ನೀವು ಟೈಪ್ ಮಾಡಿದ್ದೇ ಆದರೆ ಮುಂದಿನ ಪ್ರೊಸೀಜರ್ ಅಂತಂದಾಗ ನಾವು ಪ್ರೊಸೀಡ್ ಅಂತ ಹೇಳಿದಾಗ ನಮಗೆ ಆ ಟಿಕೆಟ್ ಕನ್ಫರ್ಮ್ ಆಗುತ್ತೆ. ಕನ್ಫರ್ಮ್ ಆದ ನಂತರ ನಮ್ಮ ಒಂದು ನಾವು ನಮೂದಿಸಿರ್ತಕ್ಕಂಥ ಒಂದು ಏನು ಮೇಲ್ ಇದೆ ಹಾಗೂ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಬರ್ತದೆ. ಆ ಮೆಸೇಜನ್ನು ತೆಗೆದುಕೊಂಡು ಆ ಒಂದು ಪ್ರಿಂಟೌಟನ್ನು ತೆಗೆದುಕೊಂಡು ನಾವು ಪ್ರಯಾಣವನ್ನು ಮಾಡಬೇಕು ಹೋಗುತ್ತೆ. ಹಾಗಾಗಿ ಮೊಬೈಲ್ನಲ್ಲಿ ಒಂದು ಟಿಕೆಟನ್ನು ಬುಕ್ ಮಾಡೋಣ ಹಾಗೂ ಬಹುದಿನದ ಕನಸು ನನಸಾಗುವ ನಿಟ್ಟಿನಲ್ಲಿ ಒಮ್ಮೆ ವಿಮಾನದಲ್ಲಿ ಪ್ರಯಾಣ ಮಾಡಿ ಬೆಂಗಳೂರಿಗೆ ಹೋಗಿ ಬರೋಣ. ಧನ್ಯವಾದಗಳು.